ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಶೀತಲ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೀತಲ್ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎಲ್ಲರಿಗೂ ಅಡ್ವಾನ್ಸ್ ಹ್ಯಾಪಿ ಯುಗಾದಿ ಅಂತ ಹೇಳ್ತಾ ಇದ್ದೀನಿ. ಫ್ರೈಡೇ ನಾನು ಈ ವಿಡಿಯೋನ ಮಾಡ್ಕೊಂಡಿರೋದು. ಯುಗಾದಿ ಹಬ್ಬಕ್ಕೆ 2 ದಿನ ಇದೆ. ಸ್ಯಾಟರ್ಡೇ ವಿಡಿಯೋ ಅಪ್ಲೋಡ್ ಆಗುತ್ತೆ. ಹಾಗೆ ಇಷ್ಟು ಲೇಟಾಗಿ ಏನು ಕ್ಲೀನ್ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ, ರೂಮು 2 ರೂಮ್ ಎಲ್ಲ ಕ್ಲೀನ್ ಮಾಡಿದ್ದೆ. ಕಿಚನ್ ಮಾತ್ರ ಲಾಸ್ಟಲ್ಲಿ ಇಟ್ಕೊಂಡಿದ್ದೆ. ಅದಕ್ಕೆ ಹೇಳಿ ಹಾಗೆ ರ್ಯಾಂಡಮ್ ಆಗಿ ವೀಡಿಯೋ ಮಾಡೋಣ ಅಂತ ಹೇಳಿ ಡೈಲಿ ಬ್ಲಾಗ್ ಥರ ಹೇಳಿ ಸ್ಟಾರ್ಟ್ ಮಾಡಿದ್ದೀನಿ. ಟ್ರೈಪೋಡ್ ಇಟ್ಕೊಂಡಿದ್ದೀನಿ ಇವತ್ತು. ಟ್ರೈಪೋಡ್ ಇಟ್ಕೊಂಡು ವೀಡಿಯೋ ಮಾಡೋಣ ಅಂತೇಳಿ. ನಾನು ಜಾಸ್ತಿ ಟ್ರೈಪೋಡ್ ಯೂಸೇ ಮಾಡಲ್ಲ, ಸುಮ್ಮನೆ ತೊಗೊಂಡು ಹಂಗೆ ಇಟ್ಟಿದ್ದೀನಿ. ಸರಿ, ಟ್ರೈಪೋಡ್ ಇಟ್ಬಿಟ್ಟು ಹಂಗೆ ವೀಡಿಯೋ ಆನ್ ಮಾಡಿಬಿಡೋಣ, ನನ್ನ ಪಾಡಿಗೆ ಕೆಲಸ ಮಾಡೋಣ. ಇಲ್ಲಾಂದರೆ ನಾನು ವೀಡಿಯೋ ಮೇಲೆ ಫೋಕಸ್ ಮಾಡೋಕ್ಕೋದ್ರೆ ಕೆಲಸ ಮುಗಿಯಲ್ಲ ಅಂತೇಳಿ ಟ್ರೈಪೋಡ್ ಇಟ್ಬಿಟ್ಟಿದೆ. ಅದ್ರ ಪಾಡಕ್ಕೆ ಅದು ವೀಡಿಯೋ ಆಗ್ತಾಯಿತ್ತು. ಹಾಗೆ ಒಂದು ಸಲ ಅವಾಗವಾಗೆ ಬಂದು ನೋಡಿದ್ದೀನಿ ವೀಡಿಯೋ ಆಗ್ತಾಯಿದೆ ಏನು ಅಂತ ಎಲ್ಲ ಹೇಳಿ. ಎಷ್ಟು ಕಷ್ಟ ಅಲ್ವಾ ಒಂದು ವೀಡಿಯೋ ಮಾಡಬೇಕು ಅಂತ ಹೇಳಿದ್ರೆ. ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಇವಾಗೆ ಕಂಪ್ಲೀಟಾಗಿ ಕಿಚನ್ದು ಪಾತ್ರೆನೆಲ್ಲ ಇಳಿಸ್ಕೊಂಡ್ಬಿಟ್ಟಿದ್ದೀನಿ. ತುಂಬ ಪಾತ್ರೆ ಎಲ್ಲನೂ ಎಷ್ಟು ಬೇಕೋ ಅಷ್ಟು ಮಾತ್ರ ಕಿಚನಲ್ಲಿ ಇಟ್ಕೊಂಡಿರೋದು. ಇನ್ನು ಮಿಕ್ಕಿದೆಲ್ಲನೂ ನಾವು ಡಂಪ್ ಮಾಡಿಬಿಟ್ಟಿದ್ದೀನಿ ಮೇಲ್ಗಡೆ ರೂಮಲ್ಲೆಲ್ಲ. ಅದನ್ನೆಲ್ಲ ವಾಶ್ ಮಾಡಿ ಎತ್ತಿಕ್ಕಿದ್ದೀರಿ. ಅದು ಯಾವುದೂ ವೀಡಿಯೋನೇ ಮಾಡಲಿಲ್ಲ ನಾನು. ವೀಡಿಯೋ ಮಾಡೋಕ್ಕೆ ಟೈಮೂ ಇರಲಿಲ್ಲ ನನಗೆ. ಸೊ ಅದಕ್ಕೆ ಟ್ರೈಪೋಡ್ ಬಿಟ್ಟಿದ್ದೀನಿ ನಾನು. ಹಾಗೆ ಫುಲ್ಲು ತಟ್ಟೆ ಸ್ಟ್ಯಾಂಡಲ್ಲಿ ಏನೇನು ಪಾತ್ರೆ ಇಟ್ಕೊಂಡಿದೆ ಎಲ್ಲ ಜಿಡ್ಡಾಗ್ಬಿಟ್ಟಿದೆ. ಯಾಕಂದರೆ ನಮ್ಮದು ರೋಡ್ ಸೈಡ್ ಮನೆ ಆಗಿರೋದ್ರಿಂದ ಕಿಟಕಿಲಿ ಧೂಳೆಲ್ಲ ಬರ್ತಾ ಇರುತ್ತೆ. ಯಾಕಂದರೆ ನಮ್ಮ ಮನೆ ಹತ್ರ ಮನೆಯೆಲ್ಲ ಕಟ್ತಾ ಇರ್ತಾರಲ್ಲ, ಅದು ಸಿಮೆಂಟ್ ಧೂಳಾಗಿರ್ಬೋದು, ಎಲ್ಲ ತುಂಬ ಜಾಸ್ತಿ ಇರುತ್ತೆ. ಸೊ ಎಲ್ಲನೂ ವಾಶ್ ಮಾಡಬೇಕು ಅಂತ ಹೇಳಿ ಎಲ್ಲನೂ ಇಟ್ಕೊಂಡಿದ್ದೆ. ಡೈಲಿ ಯೂಸ್ ಮಾಡೋದಾಗಿರ್ಬೋದು, ನಾನ್ ವೆಜ್ ಎಲ್ಲ ಮಾಡಿರ್ತೀರಲ್ವ. ಸೊ ನಾವು ಯುಗಾದಿ ಹಬ್ಬದ ದಿವಸ ಎಡೆ ಕೂಡ ಇಡ್ತೀರಿ ನಮ್ಮ ಮಾವನಿಗೆ. ಅದಕ್ಕೋಸ್ಕರ ಎಲ್ಲನೂ ಕೂಡ ಕಂಪ್ಲೀಟಾಗಿ ವಾಶ್ ಮಾಡ್ಕೊಳ್ಳೋಣ ಅಂತ ಹೇಳಿ ವಾಶ್ ಮಾಡ್ಕೊತಾ ಇದ್ದೆ. ಹಾಗೆ ನಾವೆಲ್ಲ ವಾಶ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಫಿಲ್ಟರ್ದು ಕ್ಲೀನ್ ಮಾಡಬೇಕಿತ್ತು. ಫಿಲ್ಟರ್ನು ಕೂಡ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಬೇಕಂತ ಅದನ್ನು ಕೂಡ ಟ್ಯಾಪ್ ಓಪನ್ ಮಾಡಿಬಿಟ್ಬಿಟ್ಟಿದೆ. ಫುಲ್ಲು ನೀರೆಲ್ಲ ಆಚೆ ಬಂದುಬಿಡಲಿ ಅಂತ ಹೇಳಿ. ಅದು ಸ್ವಲ್ಪ ನೀರೆಲ್ಲ ಇತ್ತು, ಅದು ಕಂಪ್ಲೀಟಾಗಿ ಆಚೆ ಬರಲಿ ಅಂತ ಹೇಳಿ ಆನ್ ಮಾಡಿಬಿಟ್ಟಿದೆ. ಹಾಗೆ ನಾನು ಸ್ವಲ್ಪ ಸ್ಪೀಡ್ ಇಟ್ಟಿದ್ದೀನಿ, ಯಾಕಂದರೆ ನಿಮ್ಗೆ ನೋಡೋಕ್ಕೆ ಬೋರ್ ಆಗ್ಬೋದು ಅಂತ ಹೇಳಿ. ಹಾಗೆ ನಾನು ಕಿಚನಲ್ಲಿ ಕೂಡ ತುಂಬ ಐಟಮ್ಸ್ ಇಟ್ಕೊಂಡಿಲ್ಲ ಅಂತ ಹೇಳಿದ್ನಲ್ವ. ಈ ತಟ್ಟೆ ಸ್ಟ್ಯಾಂಡಲ್ಲಿ ಇರೋದು ನಾನು ಯಾವುದೂ ಯೂಸೇ ಮಾಡಲ್ಲ. ಅನ್ಕೊತಾ ಇದ್ದೆ ನಾನು ಇದನ್ನ ಮೇಲೆ ಎತ್ತಿಕ್ಬಿಡೋಣ ಸ್ವಲ್ಪ ತಟ್ಟೆಗಳೆಲ್ಲನೂ ಅಂತ ಹೇಳಿ. ಹಾಗೆ ನನಗೆ ಮೇಲೆ ಹಂಗೆ ಬೋರ್ಡ್ ಥರ ಇರೋಕ್ಕೂ ಇಷ್ಟ ಇಲ್ಲ. ಚೆನ್ನಾಗಿ ಕಾಣಿಸ್ಬೇಕು, ಇರಲಿ ಬಿಡು ವಾಶ್ ಮಾಡ್ಕೊಡೋಣ ಅಂತ ಹೇಳಿ. ಒಂದು ಯೂಸ್ ಮಾಡಿದ್ರೆ ಒಂದು 5 ತಟ್ಟೆ 6 ತಟ್ಟೆ ಯೂಸ್ ಮಾಡ್ತೀರಿ ಅಷ್ಟೇ. ಮ್ಯಾಕ್ಸಿಮಮ್ ಒಂದು 7-8 ತಟ್ಟೆ ಯೂಸ್ ಮಾಡ್ತೀರಿ, ಏನಾದರೂ ಮುಚ್ಚೋಕ್ಕೆ ಅದಕ್ಕೆ ಇದಕ್ಕೆ ಅಂತೇಳಿ. ಮಿಕ್ಕಿದೆಲ್ಲ ಹಂಗೆ ಇರುತ್ತೆ, ಸುಮ್ಮನೆ ಧೂಳುಗಳಾಗುತ್ತೆ ಅಂತ ಹೇಳಿ ಅದೇ ರೀತಿ ಹಂಗೆ ಇಡೋಣ ಅಂತ ಹೇಳಿ ಸುಮ್ಮನೆ ಆದೆ ನಾನು. ಹಾಗೆ ಇದು ಕಿಚನ್ ಟೂರ್ ಮಾಡ್ಕೊಂಡಿದ್ದೀನಿ. ಅದನ್ನು ಕೂಡ ನೆಕ್ಸ್ಟ್ ವೀಡಿಯೋ ಯುಗಾದಿ ಹಬ್ಬದ ಬ್ಲಾಗ್ ಹಾಕ್ತೀನಿ. ಅದ್ರ ನೆಕ್ಸ್ಟ್ ವೀಡಿಯೋ ಕಿಚನ್ ಟೂರ್ದು ನಾನು ಹೆಂಗೆ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ಶೇರ್ ಮಾಡ್ಕೊತೀನಿ. ಹಾಗೆ ಯಾವುದು ಕಿಚನ್ ಮೇಕ್ ಓವರ್ ಆಗಿರ್ಬೋದು ಏನೂ ಮಾಡಿಲ್ಲ. ಕಂಪ್ಲೀಟಾಗಿ ಸಿಂಪಲ್ಲಾಗಿ ಒಂದು ಮಿಡಲ್ ಕ್ಲಾಸ್ ಅವ್ರದ್ದು ಕಿಚನ್ ಹೇಗಿರುತ್ತೆ ಅಂತ ಹೇಳಿ ಶೇರ್ ಮಾಡ್ಕೊಂಡಿದ್ದೀನಿ. ನೀವು ನೋಡ್ಬೋದು. ಒಂದು 2 ಡೇಸ್ ಬಿಟ್ಟು ಬರುತ್ತೆ ಆ ಬ್ಲಾಗು. ಎಡಿಟ್ ಮಾಡೋಕ್ಕೆ ನನಗೆ ಟೈಮೇ ಇಲ್ಲ, ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ದೀನಿ. ಸೊ ವಾಯ್ಸ್ ಓವರ್ ಕೊಡೋಕ್ಕೂ ಟೈಮ್ ಇರಲಿಲ್ಲ. ಸರಿ, ವಾಯ್ಸ್ ಓವರ್ ಕೊಟ್ಟು ವೀಡಿಯೋ ಅಪ್ಲೋಡ್ ಮಾಡಿಬಿಡೋಣ, ಇಲ್ಲಾಂದರೆ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿ ವಾಯ್ಸ್ ಓವರ್ ಕೊಡೋಕ್ಕೆ ಅಂತ ಬಂದೆ. ಲೇಟ್ ಆಗಿದ್ದರೆ ಕ್ಷಮೆ ಇರಲಿ ಅಂತ ಹೇಳ್ತಾ ಇದ್ದೀನಿ. ನಾನು ನೈಟೇ ಕೊಡೋಣ ಅಂದ್ಕೊಂಡೆ, ಟೈಮ್ ಇರಲಿಲ್ಲ ಅಂತೇಳಿ ಹೀಗೆ ವೀಡಿಯೋನ ವಾಯ್ಸ್ ಓವರ್ ಕೊಟ್ಟು ಎಡಿಟ್ ಮಾಡಿ ಹೀಗೆ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಎಷ್ಟು ಕಷ್ಟ ಇರುತ್ತಲ್ವ. ನಾನು ಯೂಟ್ಯೂಬರ್ ಆಗೋಕ್ಕಿಂತ ಮುಂಚೆ ಬೇರೆಯವ್ರ ವೀಡಿಯೋಸ್ ನೋಡ್ತಾಯಿದ್ದೆ. ಅಯ್ಯೋ ಇವ್ರು ವಿಡಿಯೋ ಏನು ಆರಾಮಾಗಿ ಮಾಡ್ಕೊಂಬಿಡ್ತಾರೆ, ಮತ್ತು ಅಪ್ಲೋಡ್ ಮಾಡಿಬಿಡ್ತಾರೆ, ಇವ್ರಿಗೇನು ಕೆಲಸ ಇರಲ್ಲ, ಇನ್ನೇನು ಆರಾಮಾಗಿ ಈಸಿ ಅಂತ ಅಂದ್ಕೊಂಡಿದ್ದೆ. ಯಾವಾಗ ನಾನು ವೀಡಿಯೋ ಮಾಡಿ ಎಡಿಟ್ ಮಾಡಿ ಅದಕ್ಕೊಂದು ತಂಬ್ಲೈನು ಟೈಟಲು ಎಲ್ಲ ಕ್ರಿಯೇಟ್ ಮಾಡೋಕ್ಕೆ ನಾನು ಒಂದು ಯೂಟ್ಯೂಬರ್ ಆಗಿದ್ದೀನೋ ಅದೆಲ್ಲ ನನಗೆ ಗೊತ್ತು, ಯಾವ ರೀತಿ ಅದ್ರ ಕಷ್ಟ ಅಂತೆಲ್ಲ ಹೇಳಿ. ಹಾಗೆ ಒಂದು ವೀಡಿಯೋ ಮಾಡಬೇಕಂದ್ರೆ ಎಷ್ಟು ಕಷ್ಟ ಅಂಥೇಳಿ ನನಗೆ ಮಾತ್ರ ಗೊತ್ತು. ನೋಡಿ ಕಂಪ್ಲೀಟಾಗಿ ಹೆಂಗಿದೆ ಕಿಚನ್, ಫುಲ್ಲು ಎಲ್ಲನೂ ಟೈಲ್ಸ್ ಎಲ್ಲ ಒರೆಸ್ಕೊಬಿಟ್ಟಿದ್ದೀನಲ್ಲ. ಈಗ ನನಗೆ ಮೇಲೆ ಹತ್ತಕ್ಕಾಗಲ್ಲ ಅಂತ ಹೇಳಿ ನಮ್ಮ ಅತ್ತೆ ನಾನು ಕ್ಲೀನ್ ಮಾಡಿಕೊಡ್ತೀನಿ ಅಂತ ಹೇಳಿ ಬಂದರು. ಅವರು ನನ್ನ ತಂಗಿ ಎಲ್ಲನೂ ಎಲ್ಪ್ ಮಾಡಿಲ್ಲ ಅಂದರೆ ನನಗೆ ಕಷ್ಟ ಆಗ್ತಾಯಿತ್ತು ಒಬ್ಬಳೇನೆ. ಅವರೆಲ್ಲ ಕ್ಯಾಮ್ರೋ ಹಿಂದೆಗಡೆ ಎಲ್ಪ್ ಮಾಡಿದ್ದಾರೆ, ನಾನು ಅವ್ರನ್ನ ತೋರ್ಸೋಕೆ ಹೋಗಿಲ್ಲ ಜಾಸ್ತಿನೂ ಕೂಡ. ಹಾಗೆ ನಮ್ಮ ಅತ್ತೆ ಈ ಕಡೆ ಫಿಲ್ಟರ್ ವಾಶ್ ಮಾಡ್ಕೊಳ್ಳಿ ಅಂತ ಹೇಳಿ ಬಿಟ್ಟಿದ್ದೆ. ಫಿಲ್ಟರ್ ವಾಶ್ ಮಾಡೋಕ್ಕೆ ತುಂಬ ವೀಡಿಯೋಸಲ್ಲೆಲ್ಲ ಹೇಳಿದ್ದೀನಿ. ಫಿಲ್ಟರ್ ವಾಶ್ ಮಾಡೋಕ್ಕೆ ನಿಂಬೆಹಣ್ಣು ಉಪ್ಪು ಹಾಕಿ ಕ್ಲೀನಾಗಿ ಉಜ್ಕೊಂಡು ಕ್ಲೀನ್ ಮಾಡ್ಕೊತೀರಿ. ಒಂದು 3 ಮಂತ್ಸ್ಗೆ ಒಂದು ಸತಿ ಫಿಲ್ಟರ್ ಅವ್ರದ್ದು ಸರ್ವಿಸ್ ಮಾಡಿಸಿದ್ರು. ನಾವು 15 ಡೇಸ್ಗೆ ಒಂದು ಸತಿ ನಿಂಬೆಹಣ್ಣು ಉಪ್ಪು ಹಾಕಿ ಚೆನ್ನಾಗಿ ಅದನ್ನು ಕ್ಲೀನ್ ಮಾಡಿಕೊಂಡ್ರೆ ಕ್ಲೀನಾಗಿರುತ್ತೆ. ನೀರು ಕೂಡ ಅಂದರೆ
ಪಾಚಿಯನ್ನು ಕಟ್ಟಲ್ಲ ಒಳಗಡೆ ಅಂತ ಹೇಳಿ ಆ ಥರ ಟಿಪ್ಸ್ನ ಯೂಸ್ ಮಾಡ್ತೀನಿ. ನೀವು ಕೂಡ ಅದೇ ರೀತಿ ಯೂಸ್ ಮಾಡಿ. ಹಾಗೆ ನಾನಿಲ್ಲೆಲ್ಲ ಶೆಲ್ಫ್ಗಳೆಲ್ಲನೂ ಜೋಡಿಸ್ಕೊಬಿಡೋಣ ಅಂತ ಹೇಳಿ ಜೋಡಿಸ್ಕೊತಾ ಇದ್ದೀನಿ ಇವಾಗ. ಹಾಗೆ ನಾನು ಈ ಕಡೆ ಜೋಡಿಸ್ಕೊತಾ ಇದ್ರೆ ನಮ್ಮ ಅತ್ತೆ ಫಿಲ್ಟರ್ ಆಗಿರ್ಬೋದು ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ರು. ಈ ಕಡೆ ಟೈಲ್ಸು ಕೂಡ ನಾನು ಒರೆಸೋದೇ ಮರ್ತೋಗ್ಬಿಟ್ಟಿದ್ದೆ. ಸರಿ ಇದನ್ನೆಲ್ಲ ಜೋಡಿಸಿ ತೊಗೊಂಬಂದ್ಬಿಟ್ಟಿದ್ದೀನಲ್ವ, ಜೋಡಿಸಿ ಇಟ್ಬಿಡೋಣ, ಆಮೇಲೆ ಫಿಲ್ಟರ್ದು ನೋಡ್ಕೊಳ್ಳೋಣ, ಇದೇನಪ್ಪ ಈ ಕಡೆ ಗೋಡೆಗಳೆಲ್ಲ ಒರೆಸೋದು ನೋಡ್ಕೊಳ್ಳೋಣ ಅಂತ ಹೇಳಿ ಫಸ್ಟು ಇಲ್ಲೆಲ್ಲ ಆರ್ಗನೈಸ್ ಮಾಡ್ಕೊತಾ ಇದ್ದೀನಿ. ಹಾಗೇ ನನ್ನ ತಂಗಿ ನಮ್ಮ ಅತ್ತೆ ಇಬ್ಬರು ಕೂಡ ಈಚೆ ಕಡೆ ಕಿಟಕಿ ಎಲ್ಲ ಒರೆಸ್ಕೊತಾ ಇದ್ರು. ನನ್ನ ತಂಗಿ ಬಾಗಿಲಾಗಿರ್ಬೋದು, ಕಿಟಕಿಗಳಾಗಿರ್ಬೋದು ಎಲ್ಲನೂ ಕೂಡ ವಾಶ್ ಇದನ್ನು ಒರೆಸ್ಕೊತೀನಿ ಅಂತ ಹೇಳಿ ಅವರು ಹೋದರು. ರೂಮ್ ಕಿಟಕಿ ಎಲ್ಲ ಮೊನ್ನೆನೇ ಕ್ಲೀನ್ ಮಾಡ್ಕೊಂಬಿಟ್ಟಿದ್ರಿ. ಸರಿ ಅಂತ ಹೇಳಿ ಈಚೆ ಕಡೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಹೋಗಿದ್ವಿ. ಇವಾಗೂ ಕೂಡ ಮಾಡಿ ಎಲ್ಲ ಕ್ಲೀನ್ ಮಾಡಬೇಕು. ವಿಡಿಯೋ ಎಲ್ಲ ವಾಯ್ಸ್ ಓವರ್ ಕೊಟ್ಮೇಲೆ ಹೋಗೋಣ ಅಂತ ಹೇಳಿ ಹಾಗೆ ಬಿಟ್ಟಿದ್ದೀನಿ. ನೋಡಿ ಎಷ್ಟು ಇದೇನಪ್ಪ ಬಾಕ್ಸ್ಗಳೆಲ್ಲ ಹಂಗೆ ಇಟ್ಟಿದ್ದೀನಿ, ನೋಡ್ಬೋದು, ನಿಮ್ಗೆ ಕಾಣಿಸ್ತಾ ಇರ್ಬೋದು, ಎಲ್ಲ ಡಂಪ್ ಮಾಡಿ ಇಟ್ಟಿದ್ದೀನಿ. ಈಗ ಈ ತಟ್ಟೆ ಸ್ಟ್ಯಾಂಡು ಸ್ವಲ್ಪ ಚಿಕ್ಕದಾಗಿದೆ, ಅಂದರೆ ತಟ್ಟೆಗಳೆಲ್ಲ ಇಡೋಕ್ಕಾಗಲ್ಲ, ಸ್ವಲ್ಪ ದೊಡ್ಡದಾದ್ರು ತಟ್ಟೆಗಳೆಲ್ಲ ಇಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರನೇ ಅದನ್ನು ಏನು ಮಾಡೋಣ, ಚಿಕ್ಕ ತಟ್ಟೆಗಳು ಅಂತ ಹೇಳಿ ಸ್ವಲ್ಪನೂ ಕೂಡ ಮೇಲ್ಗಡೆ ಕವರ್ ಕಟ್ಟಿ ಎತ್ತಿಕ್ಬಿಡೋಣ ಅಂತ ಹೇಳಿ ಎತ್ಕೊಂಡ್ಬಿಟ್ಟೆ ನಾನು. ಸ್ವಲ್ಪ ಎಲ್ಲ ಎತ್ತಿಕ್ಬಿಟ್ಟಿದ್ದೀನಿ ಕವರ್ ಕಟ್ಟಿ, ಸ್ವಲ್ಪ ಚಿಕ್ಕದೆಲ್ಲ ಇರಲಿ ಅಂತ ಹೇಳಿ ಹಂಗೆ ಇಟ್ಟಿದ್ದೀನಿ. ಹಾಗೆ ಶಿಖಾ ಕೂಡ ಕಾಲ್ ಮಾಡಿದ್ಲು, ಅವಳ ಜೊತೆನೂ ಕೂಡ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಹಂಗೆ ಕೆಲಸ ಮಾಡ್ತಾಯಿದ್ದೆ. ಅವಳು ಹಬ್ಬಕ್ಕೆ ಬಾ ಅಂತ ಹೇಳಿ ಕರಿತಿದ್ದೆ, ಅವಳು ಬರೋಲ್ಲ, ನಮ್ಮನೆಯಲ್ಲೇ ಮಾಡಬೇಕು ಅಂತ ಹೇಳಿ ನಮ್ಮಮ್ಮ ಮತ್ತು ಶಿಖಾ ಇಬ್ಬರು ಕೂಡ ಮಾತಾಡ್ತಾಯಿದ್ರು. ಹಾಗೆ ಅವಳದು ಒಂದು ಕ್ಲಿಪ್ಪಿಂಗ್ ಇರಲಿ ಅಂತ ಹೇಳಿ ಆಗ್ತೆ. ಎಷ್ಟು ಕ್ಯೂಟಾಗಿ ಮಾತಾಡ್ತಾಳೆ ಅಂದರೆ ಅವಳು ಸಖತ್ತಾಗಿ ಮಾತಾಡ್ತಾಳೆ. ಹಾಗೆ ನಮ್ಮ ಅತ್ತೆನೂ ಕೂಡ ನೋಡಿ ಕಿಟಕಿ ಎಲ್ಲ ಒರೆಸ್ತಾಯಿದ್ರು. ಜಾಸ್ತಿ ವೀಡಿಯೋ ಮಾಡಿಲ್ಲ ನಾನು, ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ. ನಾನು ಆದಷ್ಟು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಬರ್ರಿ ಇವತ್ತು ಅಡುಗೆ ಮನೆ ಕ್ಲೀನಿಂಗ್ ಬ್ಲಾಗೇ ನಿಮ್ಮ ಜೊತೆ ಶೇರ್ ಮಾಡ್ಕೊಂಬಿಟ್ಟಿದ್ದೀನಿ. ಸೊ ನಿಮಗೆ ಬೋರಿಂಗ್ ಆಗ್ಬೋದು, ಬರ್ರಿ ಕ್ಲೀನಿಂಗೇ ಇದೆ ಅಂತ ಹೇಳಿ. ಹಾಗೆ ಈ ಕಡೆ ಟೈಲ್ಸ್ ಎಲ್ಲ ಸ್ವಲ್ಪ ಎಣ್ಣೆ ಜಿಡ್ಡು ಆಗಿರುತ್ತೆ. ನಾನು ಜಾಸ್ತಿ ಎಣ್ಣೆ ಜಿಡ್ಡಾಗೋಕ್ಕೆಲ್ಲ ಬಿಡೋಲ್ಲ, ಅವಾಗವಾಗೇ ನಾನು ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಅವಾಗವಾಗೇ ಡೀಪ್ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಅಷ್ಟು ಗಲೀಜು ಕೂಡ ಆಗಿರಲಿಲ್ಲ, ಅಂಟು ಆ ಥರ ಎಲ್ಲ ಆಗಿರಲಿಲ್ಲ. ಸ್ವಲ್ಪ ಅದು ಸೋಪೆಲ್ಲ ಹಾಕಿ ಕ್ಲೀನಾಗೆ ಸ್ಕ್ರಬ್ ಮಾಡ್ಕೊಂಡ್ಬಿಟ್ಟೆ ಅದನ್ನು. ಅಷ್ಟೊಂದೇನು ಎಣ್ಣೆ ಜಿಡ್ಡಾಗಿರಲಿಲ್ಲ. ಸರಿ ಅಂತ ಹೇಳಿ ಅಲ್ಲಿ ಕ್ಲೀನ್ ಮಾಡಾದ್ಮೇಲೆ ಇಲ್ಲಿ ಡಬ್ಬ ಹತ್ರ ಕೆಳಗಡೆ ಎಲ್ಲನೂ ಇಲ್ಲಿ ಡಬ್ಬ ಹತ್ರ ಎಲ್ಲ ವಾಶ್ ಎಲ್ಲನೂ ಕೆಳಗಡೆ ಎಲ್ಲ ಒರೆಸ್ಕೊಂಬಿಡೋಣ, ಇಲ್ಲೂ ಆರ್ಗನೈಸ್ ಮಾಡ್ಕೊಳ್ಳೋಣ. ಇಲ್ಲೇನು ಇಟ್ಟಿದ್ದೀನಿ ಅಂದರೆ ಸೋಪ್ಗಳಾಗಿರ್ಬೋದು, ಅದು ಇದು ಸಣ್ಣ ಪುಟ್ಟ ಥಿಂಗ್ಸ್ ಇಟ್ಟಿದ್ದೀನಿ, ಅಕ್ಕಿ ಸೀಟು ಎಲ್ಲ ಇಟ್ಟಿದ್ದೀನಿ. ಸರಿ ಅಂತೇಳಿ ಅದನ್ನು ಕ್ಲೀನ್ ಮಾಡ್ಕೊಬಿಟ್ಟು ಇವಾಗ ಕಿಚನೆಲ್ಲ ಕಸ ಗುಡಿಸ್ಕೊಟ್ಬಿಡ್ತಾಯಿದ್ದೆ. ಕಿಚನ್ ಕಸ ಎಲ್ಲ ಗುಡಿಸ್ಕೊಟ್ಮೇಲೆ ನನ್ನ ತಂಗಿ ಎಲ್ಲ ಕಸ ಗುಡಿಸಿ ಎಲ್ಲ ಒರೆಸ್ಕೊಟ್ಲು. ಅದೆಲ್ಲ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಹೋಗಲಿಲ್ಲ ನಾನು. ನನಗೆ ಸಖತ್ತು ಬ್ಯಾಕ್ ಪೈನ್ ಬಂದ್ಬಿಡ್ತು, ನಿಂತ್ಕೊಂಡೇ ಇದ್ನಲ್ವ. ಸೊ ಬ್ಯಾಕ್ ಪೈನ್ ಥರ ಬಂದ್ಬಿಟ್ಟಿತ್ತು, ಕಾಲು ಕೈಯೆಲ್ಲ ನೋಯ್ತಿತ್ತು ಅಂತ ಹೇಳಿ ವೀಡಿಯೋನೇ ಮಾಡ್ಕೊಳ್ಲಿಲ್ಲ. ನನ್ನ ತಂಗಿ ಕ್ಲೀನ್ ಮಾಡಿದ್ದೆಲ್ಲ ನಾನು ಕಿಚನ್ ಮಾತ್ರ ಕಸ ಗುಡಿಸಿ ಅವಳು ಕೊಟ್ಟೆ ಅಷ್ಟೇ. ಮಿಕ್ಕಿದೆಲ್ಲ ಅವಳೇ ಮಾಡಿಕೊಂಡ್ಳು ಕ್ಲೀನು. ಕಂಪ್ಲೀಟಾಗಿ ನೋಡಿ ಕಿಚನ್ ಈ ರೀತಿ ಕ್ಲೀನಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಪಳಪಳ ಅಂತ ಇದೆ. ಇಷ್ಟೇ ನನ್ನ ಕಿಚನು. ಇದು ನನಗೆ ತುಂಬ ಇಷ್ಟ, ಯಾಕಂದರೆ ನಾನು ಕಿಚನಲ್ಲೇ ತುಂಬ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಕಿಚನೇ ನಂಗೆ ತುಂಬ ಇಷ್ಟ. ಅಡುಗೆ ಮಾಡೋದಾಗಿರ್ಬೋದು, ವಾಷಿಂಗ್ ಅದು ಇದು ಕಿಚನಲ್ಲೇ ಜಾಸ್ತಿ ಇರ್ತೀನಲ್ವ. ಸೊ ಅದಕ್ಕೆ ಕಿಚನ್ ಅಂದ್ರೇ ನಂಗೆ ತುಂಬ ಇಷ್ಟ. ನೋಡಿ ಕಂಪ್ಲೀಟಾಗಿ ಕಿಚನ್ನ ಕ್ಲೀನ್ ಮಾಡಿಬಿಟ್ಟಿದ್ದೀನಿ. ಕಿಚನ್ ಫುಲ್ಲು ಮೇಕ್ ಓವರ್ ವೀಡಿಯೋ ಥರ ಅಂತ ನಾನೇನು ಹೇಳಿ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದ್ದೀನಲ್ಲ, ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ ನಾನು. ಹಾಗೆ ಸ್ವಲ್ಪ ಬಟ್ಟೆಗಳೆಲ್ಲ ಮಾರ್ನಿಂಗ್ ವಾಶ್ ಮಾಡಿದ್ದೆ, ಅದನ್ನೆಲ್ಲ ನನ್ನ ತಂಗಿ ತಂದೆ ಹಾಕಿದ್ಲು. ಅದಕ್ಕೆಲ್ಲ ಫೋಲ್ಡ್ ಮಾಡಿ, ಯಾರು ಫೋಲ್ಡ್ ಮಾಡಿದ್ರು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋಲ್ಲ. ಬಟ್ಟೆಯಲ್ಲಾಗಿರ್ಬೋದು, ಪಾತ್ರೆಯಲ್ಲಾಗಿರ್ಬೋದು, ಯಾರ್ದು ನಾನು ಕಾಂಪ್ರಮೈಸೇ ಆಗೋಲ್ಲ. ನಾನೇ ಮಾಡಬೇಕು. ನನಗೇನಾದರೂ ಹುಷಾರಿಲ್ಲ ಅಂದರೂ ಕೂಡ ಆದಷ್ಟು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆಗಿಲ್ಲ ಅಂತ ಹೇಳಿದ್ರೆ ನನ್ನ ಅತ್ತೆಗಾಗಿರ್ಬೋದು, ನನ್ನ ತಂಗಿ ಆಗಿರ್ಬೋದು, ಅವ್ರಿಗೆ ಬಿಡ್ತೀನಿ, ಇಲ್ಲಾಂದರೆ ನಾನೇ ಮಾಡ್ತೀನಿ. ಹಾಗೆ ನಮ್ಮ ಅತ್ತೆ ನಾನು ಈ ಕಡೆ ಕ್ಲೀನ್ ಮಾಡ್ಕೊತಾ ಇದ್ದೆ, ನನ್ನ ತಂಗಿ ಒಂದು ಕೆಲಸ, ನಾನೊಂದು ಕೆಲಸ ಮಾಡ್ತಾರೆ. ನಮ್ಮ ಅತ್ತೆ ದೇವ್ರ ಮನೆ ಕ್ಲೀನ್ ಮಾಡ್ಕೊಬಿಡ್ತೀನಿ ಅಂತ ಹೇಳಿ ದೇವ್ರ ಮನೆನ ಕ್ಲೀನ್ ಮಾಡ್ಕೊತಾ ಇದ್ದೀವಿ. ಹಾಗೆ ನೀವು ಅನ್ಬೋದು ಫ್ರೈಡೇ ದೇವ್ರ ಮನೆನ ಕ್ಲೀನ್ ಮಾಡ್ತಾಯಿದ್ದೀರಿ ಅಂತ ಹೇಳಿ. ನಮ್ಮ ಮನೇಲಿ ಆ ಥರ ಏನಿಲ್ಲ, ಫ್ರೈಡೇ ಹೊತ್ತು ಕ್ಲೀನ್ ಮಾಡ್ತೀವಿ ನಾವು. ಹಾಗೆ ಇವತ್ತಿನ ವೀಡಿಯೋ ಇಷ್ಟೇ. ಇವತ್ತಿನ ವೀಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದರೆ ಫುಲ್ಲು ಕ್ಲೀನಿಂಗ್ ಬ್ಲಾಗೇ ಆಗಿರುತ್ತೆ. ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿತ್ ಲಾಟ್ಸ್ ಆಫ್ ಲವ್.